भवन्ति भूतानि पर्जन्यादन्न संभवः यज्ञात् भवति पर्जन्यो यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षरसमुद्भवम् तस्मात् सर्वगतं ब्रह्म नित्यं यज्ञे प्रतिष्ठितम् एवं प्रवर्तितं चक्रं नानुवर्तयतीह यः अघायुरिन्द्रिया रामो मोघं पार्थ स जीवति। ಎಲ್ಲಾ ಜೀವರಾಶಿಗಳಿಗೂ ಆಹಾರ ಬಹುಮುಖ್ಯ. ಇದು ಬೆಳಿಬೇಕಂದ್ರೆ ಮಳೆ ಆಗ್ಲೇಬೇಕು. ಮಳೆ ಆಗ್ಬೇಕಂದ್ರೆ ಯಜ್ಞ ಹವನಗಳು ಮಾಡಿದ್ರೆ ಮಾತ್ರ ಅದರಿಂದ ಸಾಧ್ಯ. ಮತ್ತೆ ಈ ಯಜ್ಞ ಹವನಗಳು ಆಗ್ಬೇಕಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಿನ್ನ ಕರ್ಮ ಅಥವಾ ನೀನು ಮಾಡುವ ಕೆಲಸ. ಆದ್ದರಿಂದ ಎಲ್ಲದಕ್ಕೂ ಬಹುಮುಖ್ಯ ಅಥವಾ ಪ್ರಾಮುಖ್ಯತೆ ಇರೋದು ಕರ್ಮ. ನಾವು ಮಾಡುವ ಎಲ್ಲ ಕೆಲಸ ಅಥವಾ ಕರ್ಮಗಳು ನಮ್ಮ ದೇಹದಿಂದಾನೇ ಬರೋದು. ಮತ್ತೆ ಈ ದೇಹ ಸಾಕ್ಷಾತ್ ಬ್ರಹ್ಮನಿಂದನೇ ಸೃಷ್ಟಿಸಲ್ಪಟ್ಟಿರೋದು. ಇದರಿಂದ ಅರ್ಥ ಆಗತ್ತೆ ಅಂದ್ರೆ ಇಡೀ ಸೃಷ್ಟಿಯ ಚಕ್ರ ಅಂದ್ರೆ ಆಹಾರದಿಂದ ತಿರ್ಗಾ ಹೋಗಿ ಎಲ್ಲ ಜೀವಜಂತಿಗೆ ತಿನ್ನೋದಿಕ್ ಸಿಗೋ ತನಕ ಇವೆಲ್ಲವೂ ನಾವು ಮಾಡುವ ಯಜ್ಞ ಯಾಗದಿಂದ ಮತ್ತೆ ಸಮರ್ಪಣೆಯಿಂದ ಅವಲಂಬಿಸಿದೆ. ಸೊ ಇದೆಲ್ಲದಕ್ಕೂ ಅದು ತುಂಬಾ ಮುಖ್ಯ. ಯಾವಾಗ ಮನುಷ್ಯ ಈ ಕರ್ಮಬದ್ಧವಾಗಿ ಯಜ್ಞಯಾಗವನ್ನ ಮಾಡುವ ಸೈಕಲ್ ಇದೆಯಲ್ಲ ಇದನ್ನ ದಾಟಿ ಬರ್ತಾನೋ ಆಗ ಅವನು ಪಾಪಕರ್ಮಗಳನ್ನ ಮಾಡ್ಕೊಂಡೇ ಜೀವಿಸೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನು ತನ್ನ ಇಂದ್ರಿಯಗಳ ಮೇಲಿರುವ ಮೋಹವನ್ನ ರಂಜಿಸಿಕೊಂಡು ಅಂದ್ರೆ ಎಂಟರ್ಟೈನ್ ಮಾಡಿಕೊಂಡು ಜೀವನ ಪರ್ಯಂತ ಅದರಲ್ಲೇ ಸುಖ ಸಂತೋಷನ ಪಡೆಯೋದಕ್ಕೆ ಟ್ರೈ ಮಾಡ್ತಾನೆ.